ಕೆಲವೇ ಕ್ಷಣಗಳಲ್ಲಿ ಸಿಎಂ ರಿಟ್ ಅರ್ಜಿಯ ವಿಚಾರಣೆ ಸಾಧ್ಯತೆ ಇದೆ. ಲಿಸ್ಟ್ ಆಫ್ ಲಾಸ್ಟ್ ಮ್ಯಾಟರ್ ನಿಯಮದಂತೆ ವಿಚಾರಣೆಗೆ ಬರಲಿದೆ ಅನ್ನುವಂತ ಮಾಹಿತಿ. ಮೊದಲು ಸಿದ್ದರಾಮಯ್ಯ ಪರ ವಕೀಲರು ವಾದವನ್ನ ಮಾಡಲಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ಕೆವಿಎಟ್ ಸಲ್ಲಿಕೆಯಾಗಿದೆ. ಹೀಗಾಗಿ ಮೊದಲು ವಾದವನ್ನ ಆಲಿಸಿ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಸಲ್ಲಿಸಲಾಗುತ್ತೆ. ಆ ನಂತರ ಎರಡೂ ಕಡೆಯ ವಾದವನ್ನ ಆಲಿಸಿ ಕೋರ್ಟ್ ನಿರ್ಧಾರವನ್ನ ಮಾಡುತ್ತೆ. ಹೀಗಾಗಿ ಇನ್ನೂ ಕನಿಷ್ಠ 3 ದಿನಗಳ ಕಾನೂನು ಹೋರಾಟ ಇರುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ನೀವು ಹೇಳ್ತಾ ಇದ್ರಿ ಇವತ್ತೇ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಮುಖ್ಯಮಂತ್ರಿಗಳ ಪರವಾಗಿ ಯಾರು ವಾದವನ್ನ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ? ಅಭಿಷೇಕ್ ಮನು ಸಿಂಘವಿ ಅವರ ಆಗಮನ ಆಗಿದೆಯಾ ಆಲ್ರೆಡಿ ಕೋರ್ಟ್ಗೆ? ಯಾವ ರೀತಿ ವಾದ ಪ್ರತಿವಾದ ಆಗಬಹುದು? ಜೊತೆಗೆ ಯಾವ ಅರ್ಜಿ ಈಗ ಕೆವಿಎಟ್ ಕೂಡ ಪ್ರದೀಪ್ ಕುಮಾರ್ ಅವರು ಸಲ್ಲಿಕೆ ಮಾಡಿರೋದ್ರಿಂದ ಯಾವ ರೀತಿ ವಿಚಾರಣೆ ನಡೆಯಬಹುದು ಕೋರ್ಟ್ ನಲ್ಲಿ ಅಂತ ಹೇಳಿ ವಿಷ್ಣು ಪ್ರಸಾದ್. ಖಂಡಿತ ವಿದೇಶಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸುವಂಥ ಕೆಲಸವನ್ನು ಈಗಾಗಲೇ ಸಿದ್ದರಾಮಯ್ಯ ಪರ ವಕೀಲರು ಮಾಡಿರುವಂಥದ್ದು. ಆದರೆ ಇವತ್ತು ಅರ್ಜಿ ವಿಚಾರಣೆ ಈಗ ಮಧ್ಯಾಹ್ನ 2:30ಕ್ಕೆ ಈಗ ರಿಜಿಸ್ಟರ್ ಆಗುತ್ತೆ, ಅದು ಲೀಸ್ಟ್ ಆಗಿರುವಂಥದ್ದು. ಮತ್ತು ಈಗ ಅರ್ಜಿ ವಿಚಾರಣೆ ಬರುತ್ತೆ. ಆದರೆ ಯಾರ ಪೀಠದ ಮುಂದೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಒಂದು ವೇಳೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿ ಇದ್ದಂತಹ ವೇಳೆಯಲ್ಲಿ ಈಗ ಮಧ್ಯಂತರ ಅರ್ಜಿ, ಈಗ ಅವರ ಅರ್ಜಿ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಸಂಪೂರ್ಣವಾಗಿ ಪ್ರೇಯರಲ್ಲಿ ಇರುವಂಥದ್ದು. ಮೊದಲನೇದಾಗಿ ಇಡೀ ಪ್ರಕರಣವನ್ನು ಅಂದರೆ ಕೊಟ್ಟಿರುವಂಥ ಸ್ಯಾಂಕ್ಷನ್ ಏನಿದೆ ಅದನ್ನು ರದ್ದು ಮಾಡಬೇಕು ಅನ್ನೋದು ಮೊದಲನೇ ಅಂಶ. ಎರಡನೇದಾಗಿ ಇಂಟ್ರಿಮ್ ಪ್ರೇಯರ್ ಅಂತ ಅಂದರೆ ಮಧ್ಯಂತರ ತಡೆಯನ್ನು ಕೊಡಬೇಕು ಅಂತ ಒಂದು ಮನವಿ ಸಲ್ಲಿಸಿದ್ದಾರೆ. ಆದರೆ ಮಧ್ಯಂತರ ತಡೆ ಕೊಡೋದಕ್ಕೆ ಈ ಪ್ರಕರಣದಲ್ಲಿ ಸಾಧ್ಯತೆಗಳು ಬಹುತೇಕ ಕಡಿಮೆ ಇರುವಂಥದ್ದು. ಕಾರಣ ಏನಂತಂದರೆ ಈಗಾಗಲೇ ಯಾರು ದೂರುದಾರರು ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ಸಲ್ಲಿಸಿದ್ರು, ಪ್ರದೀಪ್ ಅವರು ಇರ್ಬೋದು, TJ ಅಬ್ರಾಹ್ಮನ್ ಇರ್ಬೋದು, ಅವರೆಲ್ಲರೂ ಕೂಡ ಈಗ ಕೆವಿಎಟ್ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಮ್ಮೆ ಕೆವಿಎಟ್ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಂದರೆ ಇದನ್ನು ನಾವು 148 ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಕೆವಿಎಟ್ ಇದ್ದಂತಹ ವೇಳೆಯಲ್ಲಿ ಕೆವಿಎಟ್ನಲ್ಲಿರುವಂಥ ಅಂಶಗಳಿಷ್ಟೇ. ಅಂದರೆ ನಮ್ಮ ಈ ಒಂದು ಪ್ರಕರಣದಲ್ಲಿ ಅಂದರೆ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ಮಧ್ಯಂತರ ತಡೆ ಇರ್ಬೋದು, ಮಧ್ಯಂತರ ಆದೇಶಗಳನ್ನು ಮಾಡುವುದಕ್ಕೆ ಮುಂಚೆ ನಮ್ಮ ವಾದವನ್ನು ಕೂಡ ಆಲಿಸಿ ನಮ್ಮ ವಾದವನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೆವಿಎಟ್ ಹೇಳುವಂಥದ್ದು. ಹೀಗಾಗಿ ಅವರೆಲ್ಲರೂ ಕೂಡ ಈ ಒಂದು ಕೆವಿಎಟ್ ಸಲ್ಲಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರ ವಕೀಲರು ಅವರ ಪರ ಇರುವಂತಹ ಯಾವೆಲ್ಲ ಪ್ರಾವಿಷನ್ಸ್ ಏನಿದೆ ಅದನ್ನು ಸಬ್ಮಿಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಕೆವಿಎಟ್ ಇರುವಂಥ ಹಿನ್ನೆಲೆಯಲ್ಲಿ ಯಾರೆಲ್ಲ ಕೆವಿಎಟ್ ದಾರರಿದ್ದಾರೆ ಪ್ರತಿವಾದಿಗಳಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೋರ್ಟ್ ಮಾಡುತ್ತೆ. ಅದಾದ ನಂತರ ಅವರಿಂದ ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ, ಅವರ ಕಡೆಯ ವಾದವನ್ನು ಕೇಳಬೇಕಾಗುತ್ತೆ. ಕೊನೆಯ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಹೈಕೋರ್ಟ್ ತೆಗೆದುಕೊಳ್ಬೇಕಾಗುತ್ತೆ. ಈ ಮೂಲಕ ನೋಡೋದಾದ್ರೆ ಸುಮಾರು 2 ರಿಂದ 3 ದಿನ ಆಗಿರ್ಬೋದು, 3 ರಿಂದ 4 ದಿನಗಳಾದರೂ ಕೂಡ ಈ ಒಂದು ಪ್ರಕರಣ ಇನ್ನು ದೊಡ್ಡ ಮಟ್ಟಕ್ಕೆ ಲೀಗಲ್ ಬ್ಯಾಟಲ್ ಅಂತೂ ನಡೆಯುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. 5 ಪ್ರತಿವಾದಿಗಳನ್ನಾಗಿ ರಿಟ್ ಅರ್ಜಿಯಲ್ಲಿ ಮಾಡಲಾಗಿದೆ. ಅದರಲ್ಲಿ 3 ಜನ ದೂರುದಾರರು, ಇನ್ನು 2 ಒಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಹಾಗೆ ರಾಜಭವನದ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ. ಈ ಪ್ರತಿವಾದಿಗಳನ್ನಾಗಿ ಮಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನ ಕೊಡಬಹುದಾ ಅಂತ ಹೇಳಿ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಯಾವ ಕಾರಣಕ್ಕಾಗಿ ಪ್ರತಿವಾದಿಯನ್ನಾಗಿ ಮಾಡಲಾಗಿದೆ ಅಂತ ಹೇಳಿ ರಿಟ್ ಅರ್ಜಿಯಲ್ಲಿ. ಖಂಡಿತ ವಿದೇಶಿ ಅದನ್ನು ಸ್ಪಷ್ಟವಾಗಿ ಹೇಳೋದಾದರೆ ಮೊದಲನೇದಾಗಿ ಈ ಪ್ರಕರಣ ಇರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಇದು ಇರುವಂಥದ್ದು CM ಅವರ ವಿರುದ್ಧ. ಅಂದರೆ CM ಅವರ ವಿರುದ್ಧವೂ ಕೂಡ ಅವರ ಹುದ್ದೆ ಮೇಲೆ ಇರುವಂತಹ ಪ್ರಕರಣ ಅಲ್ಲ, ಇದು ಕೇವಲ CM ಅವರ ವೈಯಕ್ತಿಕವಾಗಿ ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವಂತಹ ಪ್ರಕರಣ ಆಗಿರುವಂಥದ್ದು. ಇಲ್ಲಿ CM ಅನ್ನೋ ಅಧಿಕಾರದ ಹುದ್ದೆ ಮೇಲೆ ಇರುವಂತಹ ಪ್ರಕರಣ ಆಗಿಲಿಕ್ಕಿಲ್ಲ. ಹಾಗಾಗಿ ಇನ್ನೊಂದು ರಾಜ್ಯಪಾಲರು ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸ್ಟೇಟ್ನ ಒಂದು ಭಾಗ ಆಗುವಂಥದ್ದು ಮತ್ತು ಸ್ಟೇಟ್ನ ಒಬ್ಬ ಮೊದಲ ಪ್ರಜೆ ಆಗುವಂಥದ್ದು. ಹೀಗಾಗಿ ರಾಜ್ಯಪಾಲರು ವರ್ಕ್ ಮಾಡೋದೇ ಸ್ಟೇಟ್ಗೋಸ್ಕರ, ಅಂದರೆ ರಾಜ್ಯಕ್ಕೋಸ್ಕರನೇ ಕೆಲಸ ಮಾಡುವಂಥ ಹಿನ್ನೆಲೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಇಲ್ಲಿ ಪಾರ್ಟಿ ಮಾಡಲೇಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಪಾರ್ಟಿ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಈಗ ನಾವು ಫೈಟ್ ಮಾಡ್ತಿರೋದು ನೋಡ್ತಾ ಇದ್ರೆ ಇಲ್ಲಿ ಒಬ್ಬರು CM ಆಗಿ ಅವರು ಕೋರ್ಟ್ನಲ್ಲಿ ಫೈಟ್ ಮಾಡ್ತಿಲ್ಲ, ಬದಲಾಗಿ ಓರ್ವ ಜನರಲ್ ಪಬ್ಲಿಕ್ ಆಗಿ ಅಂತಂದರೆ ಒಬ್ಬ ಸಿದ್ದರಾಮಯ್ಯ ಅನ್ನೋ ಹೆಸರಿನ ಆಧಾರದ ಮೇರೆಗೆ ಒಂದು ಪ್ರಕರಣ ನಡೀತಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ವರ್ಸಸ್ ಸ್ಟೇಟ್ ಕರ್ನಾಟಕ ಅಂತಲೇ ಈ ಪ್ರಕರಣ ಬರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಪಾರ್ಟಿ ಮಾಡೋದು ನೆಸೆಸರಿ ಆಗುತ್ತೆ, ಮೊದಲನೇ ಅಂಶ. ಅದಲ್ಲದೆ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವಂತಹ ಗವರ್ನರ್ ಅಂತಂದರೆ ಇಲ್ಲಿ ಗವರ್ನರ್ ಅಂತ ತಕ್ಷಣ ಡೈರೆಕ್ಟಾಗಿ ಗವರ್ನರ್ ಹೆಸರು ಮೇಲೆ ಇಲ್ಲಿ ಪಿಟಿಷನ್ ಫೈಲ್ ಮಾಡೋಕ್ಕಾಗಲ್ಲ. ಅವರ ಕಚೇರಿ ಅಂತಂದರೆ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಗವರ್ನರ್ ಅವರು ತೆಗೆದುಕೊಂಡ್ರು ಕೂಡ ಅವರ ಕಚೇರಿಯಿಂದ ಅದನ್ನು ಸಿಗ್ನೇಚರಿ ಅಥಾರಿಟಿ ಬರುವಂಥದ್ದು ಮತ್ತು ಸೈನಿಂಗ್ ಅಥಾರಿಟಿ ಬರುವಂಥದ್ದು ಎಕ್ಸಿಕ್ಯೂಟಿವ್ ಪವರು. ಹೀಗಾಗಿ ಇವರೆಲ್ಲರೂ ಕೂಡ ಎಲೆಕ್ಟೆಡ್ ಬಾಡಿ ಆಗಿರುವಂಥವ್ರಿಗೆ ಎಕ್ಸಿಕ್ಯೂಟಿವ್ ಪವರ್ ಲಿಕ್ಕಿಲ್ಲ. ಅಧಿಕಾರಿ ವರ್ಗಗಳೇನಿದೆ ಅಂದರೆ ಅವರು ಎಕ್ಸಿಕ್ಯೂಟಿವ್ ಪವರ್ ಇರುವಂಥ ಹಿನ್ನೆಲೆಯಲ್ಲಿ ಅವರು ಸೈನ್ ಮಾಡುವಂಥ ಕಾರಣಕ್ಕೋಸ್ಕರ ಇಲ್ಲಿ ಚೀಫ್ ಸೆಕ್ರೆಟರಿ ಅವ್ರನ್ನ ಒಂದು ಕಡೆ ಪ್ರತಿವಾದಿಯನ್ನಾಗಿ ಮಾಡ್ತಾರೆ. ಎರಡನೇದಾಗಿ ಗವರ್ನರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಅಂದರೆ ಅವರು ಕೂಡ ಗವರ್ನರ್ ಅವರ ಸೆಕ್ರೆಟರಿ, ಅವರನ್ನು ಇಲ್ಲಿ ಕರ್ತವ್ಯಾಧಿಕಾರಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುವಂಥ ಇನ್ನು 3 ಜನ ದೂರುದಾರರು ಅಂದರೆ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇರೆಗೆ ಇಲ್ಲಿ ಒಂದು ಪ್ರಕರಣ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಪ್ರತಿವಾದಿಗಳಾಗಿ ಮಾಡಬೇಕಾಗುತ್ತೆ. ಮತ್ತು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಅವರೇ ಮನವಿ ಸಲ್ಲಿಸಿರುವಂತೆಯಲ್ಲಿ ಅವ್ರನ್ನ ಪಾರ್ಟಿಯನ್ನು ಮಾಡಲಾಗಿದೆ. ವಿಜಯಶ್ರೀ, ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಗಳ
ಕಾನೂನು ಟೀಮ್ ಏನಿದೆ, ತಜ್ಞರ ಟೀಮ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. 5 ಪ್ರತಿವಾದಿಗಳನ್ನಾಗಿ ರಿಟ್ ಅರ್ಜಿಯಲ್ಲಿ ಮಾಡಲಾಗಿರುವುದು. ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಆ ಡೀಟೇಲ್ಸ್ ನ ಕೊಡ್ತಾ ಇದ್ರು. ಯಾವ ಕಾರಣಕ್ಕಾಗಿ ಯಾರ್ಯಾರನ್ನ ಪ್ರತಿವಾದಿಯನ್ನಾಗಿ ಮಾಡಲಾಗಿದೆ ಅಂತ ಹೇಳಿ, ಮುಖ್ಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಮತ್ತೊಂದು ಕಡೆ ವಿಶೇಷ ಕಾರ್ಯದರ್ಶಿ, ಗವರ್ನರ್ ಕಚೇರಿ, ಹಾಗೆ 3 ಜನ ದೂರುದಾರರು, ಟಿಜೆ ಅಬ್ರಾಹಂ, ಸ್ನೇಹಮಯಿ ಕೃಷ್ಣ ಹಾಗೆ ಪ್ರದೀಪ್ ಕುಮಾರ್. ಈಗಾಗಲೇ ಪ್ರದೀಪ್ ಕುಮಾರ್ ಅಂದ್ರೆ ದೂರುದಾರರು ಕೂಡ ಕೇವಿಯಟ್ ಅನ್ನ ಸಲ್ಲಿಸಿರೋದ್ರಿಂದ, ಅಂದ್ರೆ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಆ ಸ್ಯಾಂಕ್ಷನ್ ಅನ್ನ ಅವ್ರು ಏನ್ ಕೊಟ್ಟಿದ್ದಾರೆ, ತನಿಖೆಗೆ ಅನುಮತಿಯನ್ನ ಏನ್ ಕೊಟ್ಟಿದ್ದಾರೆ, ಆ ಆದೇಶವನ್ನ ರದ್ದು ಮಾಡಬೇಕು ಅಂತ ಏನ್ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ನೀವು ಆ ಅರ್ಜಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ವಾದವನ್ನು ಕೂಡ ಕೇಳಬೇಕು ಅಂತ ಹೇಳಿ ಆಲ್ರೆಡಿ ದೂರುದಾರ ಪ್ರದೀಪ್ ಕುಮಾರ್ ಕೇವಿಯಟ್ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಅದನ್ನ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ, ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ನೀಡುವಂತಹ ಸಾಧ್ಯತೆ ಇರುವುದರಿಂದ ಇನ್ನೂ 3-4 ದಿನಗಳ ಕಾಲ ಈ ಅರ್ಜಿಯ ವಿಚಾರಣೆ ನಡೆಯಬಹುದು ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.